Hello everyone, welcome to Soft Info Kannada ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾವು CatiaV5 ಅಲ್ಲಿ ಲೈನ್ ಕ್ರಿಯೇಟ್ ಮಾಡೋದನ್ನು ಹೇಗೆ ಅಂತ ತಿಳ್ಕೊಳ್ಳೋಣ. ಫಸ್ಟ್ ನಾವು CatiaV5 ಓಪನ್ ಮಾಡ್ಕೋಬೇಕಾಗುತ್ತೆ. ಓಪನ್ ಮಾಡಿದಾಗ ನಾವು ಫೈಲಿಗೆ ಹೋಗಿ ನ್ಯೂ ಫೈಲ್ ಅಂತ ಕ್ರಿಯೇಟ್ ಮಾಡಬೇಕಾಗುತ್ತೆ. ನ್ಯೂ ಫೈಲ್ ಅಂತ ಕ್ರಿಯೇಟ್ ಕೊಟ್ಟಾಗ ಈ ಥರ ಇದು ವಿಂಡೋ ಓಪನ್ ಆಗುತ್ತೆ. ಈ ವಿಂಡೋದಲ್ಲಿ ನಾವು ಪಾರ್ಟ್ ಡಿಸೈನ್ ಮಾಡ್ತಿರೋದು. ಸೊ ಪಾರ್ಟ್ ಅಂತ ಕ್ಲಿಕ್ ಮಾಡಿ ಹೋಗಿ ಕೊಡಬೇಕಾಗುತ್ತೆ. ಈ ಥರ ಕ್ಲಿಕ್ ಮಾಡಿದಾದ್ಮೇಲೆ ಪಾರ್ಟ್ ನೇಮ್ ನಿಮ್ಗೆ ಬೇಕಾಗಿರೋ ನೇಮ್ನ ಚೂಸ್ ಮಾಡ್ಕೊಳ್ಳಿ. ನಾ ಪಾರ್ಟ್ 1 ಅಂತಲೇ ಚೂಸ್ ಮಾಡ್ಕೊಳ್ತೀನಿ. ಈಗ ಓಕೆ ಕೊಟ್ಟಾದ್ಮೇಲೆ ನಮ್ಗೆ ಬೇಕಾಗಿರೋ ಪ್ರಾಡಕ್ಟ್ ಡಿಸೈನ್ ಇಂಟರ್ಫೇಸ್ ಬರುತ್ತೆ. ಈ ಇಂಟರ್ಫೇಸಲ್ಲಿ ನಾವು ಡಿಸೈನು ಅಥವಾ ಲೈನ್ ಹಾಕೋದ ಈ ಇಂಟರ್ಫೇಸ್ ಎಲ್ಲ ಹಾಕಬೇಕು. ನಿಮಗೆ ಬೇಕಾಗಿರೋ ಟೂಲ್ ಬಾರ್ ಐಕಾನ್ನ ಇಲ್ಲೇ ನಿಮ್ಗೆ ಎಲ್ಲಿ ಬೇಕೋ ಅಲ್ಲಿ ಸೆಟ್ ಮಾಡ್ಕೊಳ್ಳಿ. ನಿಮಗೆ ಯಾವ್ದು ಸೂಟೇಬಲ್ ಅನಿಸುತ್ತೋ ಕಂಫರ್ಟಬಲ್ ಆಗುತ್ತೋ ಅದನ್ನ ಇಲ್ಲಿ ಸೆಟ್ ಮಾಡ್ಕೊಳ್ಳಿ. ಹಾಗೆ ನಾವೀಗ ಸ್ಕೆಚ್ ಮಾಡಬೇಕು ಅಂದರೆ ಈಗ ಸ್ಕೆಚರ್ ಅಂತ ಒಂದು ಈ ಐಕಾನ್ ಕಾಣ್ತಿದ್ದಿಲ್ಲ, ಇದನ್ನ ಕ್ಲಿಕ್ ಮಾಡಿದಾಗ ಆರೆಂಜ್ ಆಗಿರುತ್ತೆ. ಸೊ ಇದು ಸೆಲೆಕ್ಟ್ ಆಗಿದೆ ಅಂತ ಅರ್ಥ. ಅದು ಸೆಲೆಕ್ಟ್ ಆದಮೇಲೆ ನಮಗೆ ಇಲ್ಲಿ ಬೇಕಾದಂಥ ಪ್ಲೇನಿಗೆ ನಾವು ಲೈನ್ ಹಾಕ್ಬೋದು. ಸೊ ನಾನು ಈಗ YZ ಪ್ಲೇನ್ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಸೊ ಇವಾಗ ಲೈನ್ ಹಾಕೋದು ಹೇಗೆ ಅಂದರೆ ಇಲ್ಲಿ ಲೈನ್ ಅಂತ ಒಂದು ಟೂಲ್ ಬಾರ್ ಕಾಣ್ತಿದ್ದಿಲ್ಲ, ಹಾಗೆ ಇದು ಪ್ರೊಫೈಲ್ ಅಂತಾನೆ, ಇದು ಲೈನ್ ಥರನೇ ಆದರೆ ಕಂಟಿನ್ಯೂಸ್ ಆಗಿ ಲೈನ್ ಹಾಕ್ಬೋದು. ಇಲ್ಲೆಲ್ಲರೂ ಐಕಾನ್ ಕಾಣಿಸಿಲ್ಲ ಅಂದರೆ ನೀವು ಇನ್ಸರ್ಟಿಗೆ ಹೋಗಿ ಪ್ರೊಫೈಲಿಗೆ ಹೋಗಿ ಲೈನ್ ಅಂತ ಕಾಣ್ತಿದೆಯಲ್ಲ ಇಲ್ಲಿಂದನೂ ಸೊ ಲೈನ್ ಅಂತ ನಾವು ಸೆಲೆಕ್ಟ್ ಮಾಡ್ಕೋಬೋದು. ಇಲ್ಲಿಂದ ಸೆಲೆಕ್ಟ್ ಮಾಡಿಕೊಂಡ್ರೆ ಈ ಥರ ಲೈನ್ ಹಾಕ್ಬೋದು. ಹಾಗೆ ಇಲ್ಲಿಂದನೂ ಸೆಲೆಕ್ಟ್ ಆದಾಗ ಆರೆಂಜ್ ಕಲರ್ ಬಂದಿರುತ್ತಲ್ಲ, ಸೊ ಸೆಲೆಕ್ಟ್ ಆಗಿದೆ ಅಂತ ಅರ್ಥದ್ದು. ಈ ಥರ ಲೈನ್ ಹಾಕ್ಬೋದು. ಹಾಗೆ ಪ್ರೊಫೈಲ್ನ ಫಂಕ್ಷನ್ ಏನಂದರೆ ಒಂದ್ಸಲ ಕ್ಲಿಕ್ ಮಾಡಿ ನಾವು ಕಂಟಿನ್ಯೂಸ್ ಆಗಿ ಎಷ್ಟು ಸಲ ಬೇಕಾದರೂ ಲೈನ್ನ ಈ ಥರ ಹಾಕ್ಬೋದಾಗುತ್ತೆ. ಈ ಥರ ಹಾಕಿ ಇದನ್ನ ಕ್ಯಾನ್ಸಲ್ ಆಗೋಲ್ಲ. ಬಟ್ ಇನ್ನು ಕ್ಯಾನ್ಸಲ್ ಮಾಡಬೇಕಂದ್ರೆ ಇಲ್ಲೋಗಿ ಕ್ಲಿಕ್ ಕೂಡ ಮಾಡ್ಬೋದು, ಇಲ್ಲ ಎಸ್ಕೇಪ್ ಕೀ ಅಂತಲೂ ಕೊಟ್ಟು ಕ್ಯಾನ್ಸಲ್ ಮಾಡ್ಬೋದು. ಇದು ಲೈನು ಮತ್ತು ಇದನ್ನ ಲೈನು ಅಟ್ಯಾಚ್ ಮಾಡ್ಬೋದು. ಹೇಗೆ ಅಂದರೆ ಈ ಥರ ಲೈನ್ ಕ್ಲಿಕ್ ಮಾಡಿ ಈ ಲೈನಿಂದ ಈ ಥರ ಪಾಯಿಂಟಿಂದು ಸಿಂಬಲ್ ಬರುತ್ತಲ್ಲ, ಸೊ ಆವಾಗ ಕರೆಕ್ಟ್ ಅಟ್ಯಾಚ್ ಆಗುತ್ತೆ ಅಂತ ಅರ್ಥ. ಈ ಥರ ಕ್ಲಿಕ್ ಮಾಡಿದ್ರೆ ಇದು ಎಲ್ಲ ಲೈನು ಅಟ್ಯಾಚ್ ಆಯಿತು ಅಂತ ಅರ್ಥ. ಸೊ ಇದನ್ನ ನಾವು ಮೂವ್ ಮಾಡೋದಿದ್ರೆ ಈ ಥರ ಝೂಮ್ ಇನ್ನು ಝೂಮ್ ಔಟ್ ಮಾಡ್ಬೋದು. ಹಾಗೆ ಇದನ್ನ ಮೂವ್ ಮಾಡಬೇಕು ಅಂದರೆ ಈ ಥರನೂ ಮೂವ್ ಮಾಡ್ಬೋದು. ಹಾಗೆ ಇದನ್ನ ಈ ಥರ ಮೂವ್ ಮಾಡಬೇಕು ಅಂದರೆ ಈ ಥರ ಮೂವ್ ಮಾಡೋದು. ಈ ಥರ ರೊಟೇಟ್ ಆಗಿದೆ ಅಂತ ಹೇಳಿದ್ರೆ ಅದನ್ನ ನಾರ್ಮಲ್ ವ್ಯೂಗೆ ತರಬೇಕು ಅಂದರೆ ಇಲ್ಲೊಂದು ನಾರ್ಮಲ್ ವ್ಯೂ ಅಂತ ಒಂದು ಐಕಾನ್ ಕಾಣಿಸ್ತಿದೆಯಲ್ಲ, ಟೂಲ್ ಬಾರ್ ಐಕಾನು, ಇದನ್ನ ಕ್ಲಿಕ್ ಮಾಡಿದ್ರೆ ನಮಗೆ ಸ್ಟಾರ್ಟಿಂಗ್ ಬಂದಿರೋ ನಾರ್ಮಲ್ ವ್ಯೂ XY ಪ್ಲೇನಲ್ಲಿ ನಾರ್ಮಲ್ ವ್ಯೂ ಸಿಕ್ಕಿಬಿಡುತ್ತೆ. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಚಾನಲ್ನ ಸಪೋರ್ಟ್ ಮಾಡಿ.